ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅವಳಿನ್ನು ಮಲ್ಕೊಂಡೇ ಇರಲ್ಲ. ಅವಳು ಹರಿ ಮತ್ತು ಕಂಠಿ ಬರಲಿ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾಳೆ. ಇನ್ನು ಅಲ್ಲಿಗೆ ಮುತ್ತು ಬರ್ತಾನೆ. ಮುತ್ತು ಬಂದು ಕೇಳ್ತಾನೆ, ಏನೇ ಚಂದನ, ಯಾಕೆ ಕಾಯ್ತಾ ಇದ್ದೆ, ಯಾರನ್ನು ಕಾಯ್ತಾ ಇದ್ದೆ ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಣ್ಣ ಹರಿ ಮತ್ತು ಕಂಠಿ ಆವಾಗಲೇ ಹೋದರು, ಇನ್ನೂ ಬರಲಿಲ್ಲ, ಕಂಠಿ ಕೂಡ ಬರಲಿಲ್ಲ, ಹರಿ ಅವ್ರು ಕೂಡ ಬರಲಿಲ್ಲ ಅಂತ ಹೇಳ್ತಾಳೆ. ಆವಾಗ ಅವರಪ್ಪ ನಟರಾಜ ಹೇಳ್ತಾನೆ, ಏನು ಆವಾಗಲೇ ಹೋಗಿದ್ರು 10 ನಿಮಿಷದಲ್ಲಿ ಬರ್ತೆ ಅಂತ ಹೇಳಿ ಇನ್ನೂ ಬರಲಿಲ್ವಾ, ಎಲ್ಲಿಗೆ ಹೋದ್ರೇನೋ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಏನು ಟೆನ್ಷನ್ ಮಾಡಬೇಡ ಕಣಮ್ಮ, ಬರ್ತಾನೆ ಇವಾಗ ಅಂತ ಹೇಳ್ತಾನೆ. ಆವಾಗ ಹರಿ ಮತ್ತು ಕಂಠಿ ಇಬ್ಬರು ಬರ್ತಾರೆ. ಆಗ ಮಹಿ ಕೂಡ ಬರ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಯಾಕರಿ ಇಷ್ಟು ಲೇಟು, ಕಂಠಿ ಕೂಡ ಇವಾಗ ಬಂದು ನೋಡು, ಯಾಕೆ ಇಷ್ಟು ಲೇಟ್ ಆಯಿತು, ಎಲ್ಲಿಗೆ ಹೋಗಿದ್ರಿ ನೀವು, ಕಂಠಿ ಬೇರೆ ವೈಭವಿ ಮನೆಗೆ ಹೋಗಿದ್ದ, ಏನಾಯಿತು ಅಂತ ಕೇಳ್ತಾರೆ. ಆವಾಗ ಹರಿ ಬಂದು ಹೇಳ್ತಾನೆ, ಕಂಠಿ ಅಣ್ಣ, ತಾಯಿ ಮತ್ತು ಮಗು ಹೇಗಿದ್ದಾರೆ ಅಂತ ಕೇಳ್ತಾನೆ. ಆವಾಗ ಹರಿ ಅಂತೂ ಸಿಕ್ಕಾಪಟ್ಟೆ ನಗ್ತಾನೆ. ಅವ್ರು ನಗ್ತಿರೋದು ನೋಡಿ ಮುತ್ತುಗೆ ಮತ್ತು ಚಂದನಗೆ ಎಲ್ರಿಗೆ ಕೂಡ ಆಶ್ಚರ್ಯ ಅನಿಸುತ್ತೆ, ಯಾಕೆ ನಗ್ತಿದ್ದಾರೆ ಅಂತ ಹೇಳಿ. ಆವಾಗ ಮುತ್ತು ಹೇಳ್ತಾನೆ, ಯಾಕರಿ ನಗ್ತಾ ಇದೆಯಾ, ಏನಾಯಿತು, ವೈಭವಿ ಮನೆಗೆ ಹೋಗಿದ್ರಲ್ಲ, ಏನಾದರೂ ಆಯಿತಾ ಅಂತ ಕೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಅಣ್ಣ, ವೈಭವಿ ಪ್ರೆಗ್ನೆಂಟ್ ಅಲ್ಲ ಅಣ್ಣ ಅಂತ ಹೇಳ್ತಾನೆ. ಆವಾಗ ಮುತ್ತಿಗೆ ಶಾಕ್ ಆಗುತ್ತೆ, ಇನ್ನು ಚಂದನಂಗೂ ಶಾಕ್ ಆಗುತ್ತೆ. ಆಗ ಹರಿ ಹೇಳ್ತಾನೆ, ಅಣ್ಣ ಏನು ಗೊತ್ತಾ, ಆ ವೈಭವಿಗೆ ಅವನಿದ್ದನಲ್ಲ, ಅದೇ ಅವಳಣ್ಣ ಸೂಪರ್ ಮ್ಯಾನ್ ವೀರೇಶ್, ಅವನು ಏನು ಮಾಡ್ದ ಗೊತ್ತಾ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಂತ ಅವನಿಗೆ ಗೊತ್ತಿದೆ, ಕಂಠಿ ಹೇಗೂ ಇಲ್ಲ ಅಲ್ವಾ, ಅದಕ್ಕೆ ಅವನು ಅವನ ಫ್ರೆಂಡನ್ನು ವೈಭವಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ. ಆಗ ವೈಭವಿಗೆ ಬೇರೆ ದಾರಿ ಯಾವುದೂ ಇರಲಿಲ್ಲ, ಅದಕ್ಕೆ ಅವಳು ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲರಿಗೂ ಸುಳ್ಳು ಹೇಳಿದ್ದು ಅಂತ ಹೇಳ್ತಾನೆ. ಆವಾಗ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇನ್ನು ನಟರಾಜ ಹೇಳ್ತಾನೆ, ಏನು ಈ ರೀತಿ ಮಾಡಿದ್ಲಾ, ಆದರೂ ನಿನ್ನ ಲವರ್ ಗ್ರೇಟೇ ಕಣೋ, ಒಳ್ಳೆ ಹುಡುಗಿನೇ ಹುಡ್ಕೊಂಡಿದ್ಯಾ ಅಂತ ಹೇಳಿ ನಟರಾಜ ಹೇಳ್ತಾನೆ. ಇನ್ನು ಮನೆಯವರೆಲ್ಲ ನಗ್ತಾ ಇರ್ತಾರೆ. ಆದರೆ ಮುತ್ತುಗೆ ತುಂಬ ಬೇಜಾರಾಗಿರ್ತದೆ, ಏಕೆಂದರೆ ಕಂಠಿ ಮೇಲೆ ಕೈ ಮಾಡ್ತಾ ಹೇಳ್ಕೊಂಡು. ಇನ್ನು ಮುತ್ತು ಕಂಠಿ ಹತ್ರ ಹೋಗ್ತಾನೆ. ಕಂಠಿ ಹತ್ರ ಹೋಗಿ ಹೇಳ್ತಾನೆ, ಕಂಠಿ ಹೇಳೋ, ನಿಂಗೆ ನಿಜವಾಗ್ಲೂ ನೋವಾಯ್ತೇನೋ, ನಂಗೆ ಗೊತ್ತಿದೆ ಕಣೋ, ನನಗೆ ಹೊಡಿಬಾರ್ದಿತ್ತು, ನಾನು ಹೊಡೆದಾದ್ಮೇಲೆ ನನಗೂ ಅನಿಸ್ತು ಯಾಕೆ ನಾನು ಹೊಡೆದೆ ಅಂತ, ಆದರೆ ನಾನು ಏನು ಮಾಡಲಿ, ಒಂದು ಹುಡುಗಿ ವಿಷಯ, ನಂಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಕಂಠಿ, ಅದು ನನ್ನ ತಮ್ಮ ಈ ರೀತಿ ಕೆಲಸ ಮಾಡ್ತಾನಾ ಅಂತ ನನಗೆ ತುಂಬ ಸಲ ಅನಿಸ್ತಾ ಇತ್ತು, ಆದರೆ ನಾನು ಏನು ಮಾಡಲಿ ಕಂಠಿ, ದಯವಿಟ್ಟು ಕ್ಷಮಿಸ್ಬಿಡು ಕಣೋ ಅಂತ ಹೇಳ್ಕೊಂಡು ಕೈ ಮುಗಿದು ಕೇಳ್ಕೊಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಣ್ಣ ನೀ ನನಗೆ ಕೆನ್ನೆಗೆ ಹೊಡೆದಿಯಲ್ಲ, ಅದಕ್ಕೆ ನಂಗೆ ಯಾವ ಬೇಜಾರು ಆಗಲಿಲ್ಲ ಅಣ್ಣ, ಆದರೆ ನೀನೊಂದು ಮಾತು ಹೇಳಿದ್ಯಾ, ನನ್ನನ್ನು ಇನ್ನು ಮುಂದೆ ಅಣ್ಣ ಅಂತ ಕರಿಬೇಡ, ನನ್ನ ಕಣ್ಮುಂದೆ ನಿಲ್ಲಬೇಡ ಅಂತ ಹೇಳಿ, ಆ ಮಾತು ನಂಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಣ್ಣ. ನಿಂಗೆ ಗೊತ್ತಾ, ಅಮ್ಮನ ಜೊತೆ ಇದ್ದ ನೆನಪೇ ನಂಗೆ ಆಗ್ತಾ ಇಲ್ಲ, ನಾನು ನಿನ್ನನ್ನೇ ನನ್ನ ಅಮ್ಮ ಅಂತ ಅಂದ್ಕೊಂಡಿದ್ದೇನೆ, ನಿನ್ನ ಪ್ರೀತಿನೇ ಅಮ್ಮನ ಪ್ರೀತಿ ಅಂತ ಅಂದ್ಕೊಂಡಿದ್ದೇನೆ, ಹಾಗಿರುವಾಗ ನೀನು ಹಾಗೆ ಹೇಳಿದ್ದು ನಂಗೆ ತುಂಬಾ ಬೇಜಾರಾಯ್ತಣ್ಣ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಸಾರಿ ಕಂಠಿ, ನನಗೆ ಹಾಗೆ ಹೇಳಬಾರ್ದಿತ್ತು ಕಣೋ, ಇನ್ಯಾವತ್ತೂ ಆ ರೀತಿ ಹೇಳಲ್ಲ, ನನ್ನ ತಮ್ಮ ತಪ್ಪು ಮಾಡಲ್ಲ, ಹೌದು ನಂಗೆ ನಂಬಿಕೆ ಇದೆ ಕಣೋ ನಿನ್ನ ಮೇಲೆ ಅಂತ ಹೇಳಿ ಮುತ್ತು ಮತ್ತು ಕಂಠಿ ಇಬ್ಬರು ಒಬ್ರನ್ನೊಬ್ರು ಹಗ್ ಮಾಡ್ತಾರೆ. ಅದನ್ನೆಲ್ಲ ಕೇಳಿ ಹರಿಗೂ ಚಂದನಗೂ ಎಲ್ರಿಗೂ ತುಂಬಾ ನೋವಾಗುತ್ತೆ. ಇನ್ನು ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ನಟರಾಜನು ತುಂಬ ಬೇಜಾರು ಮಾಡ್ಕೊಳ್ತಾನೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಈ ಕಡೆ ವೈಭವಿ ಮನೆಯಲ್ಲಿ ವೈಭವಿ ಅಪ್ಪ ಹೇಳ್ತಾ ಇರ್ತಾರೆ, ನೋಡು ಆಗೋದೆಲ್ಲ ಆಗೋಯ್ತು, ಆ ಮಂಜನ ಹತ್ರ ನಾನು ಮಾತಾಡ್ತೇನೆ, ವೈಭವಿ ಸುಳ್ಳು ಹೇಳಿದಾಳಂತ ಹೇಳ್ತೇನೆ, ಅವನನ್ನೇ ಮದುವೆ ಆಗು ನೀನು ವೈಭವಿ, ನೋಡು ಆ ಕಂಠಿ ಒಳ್ಳೆಯವನಲ್ಲ ಕಣೆ ಅಂತ ಹೇಳ್ತಾರೆ. ಆಗ ವೈಭವಿ ಹೇಳ್ತಾಳೆ, ಅಪ್ಪ ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೇನೆ, ನಾನು ಏನಿದ್ರು ಕಂಠಿನೇ ಮದುವೆ ಆಗೋದು, ಅವನೇ ನನ್ನ ಗಂಡ ಅಂತ, ನಿಮ್ಗೆ ನಾನು ಅಷ್ಟು ಸಲ ಹೇಳಿದ್ರು ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿಲ್ವಾ, ನೀವು ಏನೇ ಹೇಳಿ ಏನೇ ಮಾಡಿ ನಾನು ಮದುವೆ ಆಗೋದು ಕಂಠಿನೇ ಅಂತ ಹೇಳ್ತಾಳೆ ವೈಭವಿ. ಆಗ ಅವ್ರ ಅಪ್ಪ ಹೇಳ್ತಾರೆ, ಅಲ್ಲ ಕಣೆ, ಅವ್ರ ಫ್ಯಾಮಿಲಿ ಯಾವುದು ಸರಿ ಇಲ್ಲ ಕಣೆ, ಅಷ್ಟೇ ಅಲ್ಲ ಅವ್ರ ಮನೆ ಇದೆ ಅಲ್ಲ, ಅದ್ರ ಬಗ್ಗೆ ನಾನು ಊರಿನವ್ರ ಹತ್ರ ವಿಚಾರಿಸಿದೆ, ಅದು ಕೂಡ ಕೋರ್ಟ್ ಕೇಸಲ್ಲಿದೆ ಅಂತೆ, ಆ ಮನೆ ಇಲ್ಲದಿದ್ದರೆ ನೀವು ಬೀದಿಲಿ ಇರಬೇಕಾಗುತ್ತೆ ಕಣೆ, ಮೊದಲು ಅರ್ಥ ಮಾಡ್ಕೊಳ್ಳೆ, ನೀನಿಲ್ಲಿ ಎಷ್ಟು ಚೆನ್ನಾಗಿ ಬದುಕಿದ್ಯಾ, ಅಲ್ಲಿ ಹೋಗಿ ನೀನು ಕಷ್ಟಪಡ್ತೀಯಾ ಅಂತ ಕೇಳ್ತಾರೆ. ಆಗ ವೈಭವಿ ಹೇಳ್ತಾಳೆ, ಅಪ್ಪ ನನಗೆ ಇದೆಲ್ಲ ವಿಚಾರ ಗೊತ್ತಿದೆ, ಏನು ನಾನಿಲ್ಲಿ ತುಂಬ ಚೆನ್ನಾಗಿ ಬದುಕಿದ್ದೇನೆ, ಏನು ಐಷಾರಾಮಿ ಜೀವನ ನೋಡಿ ಇಲ್ಲಿ, ಅಪ್ಪ ನೀನು ಏನು ಹೇಳಬೇಡ, ನಾನು ಮದುವೆ ಆಗೋದು ಕಂಠಿನೇ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ಕಂಠಿನೇ ನನ್ನ ಮದುವೆ ಆಗೋದು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಚಂದನ ಬಟ್ಟೆ ಒಣಗಿಸ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಹರಿ ಬರ್ತಾನೆ. ಹರಿ ಬಂದು ಹೇಳ್ತಾನೆ, ಚಂದನ ಅವರೇ, ಇವತ್ತು ನನಗೆ ನಿಮ್ಮ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ಮ ಫ್ಯಾಮಿಲಿಗೋಸ್ಕರ ನೀವೆಷ್ಟು ಕಷ್ಟಪಟ್ರಿ, ವ್ರತ ಮಾಡಿದ್ರಿ, ನಾನು ನಿಮಗೆ ಹೇಗೆ ಏನು ಹೇಳಲಿ, ಯಾವ ರೀತಿ ನಿಮ್ಮ ಋಣ ತೀರಿಸಲಿ, ನನಗೊಂದು ಅರ್ಥ ಆಗ್ತಿಲ್ಲ ಚಂದನ ಅವರೇ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಯಾಕೆ ಹರಿ ಈ ರೀತಿ ಮಾತಾಡ್ತಿದ್ದೀರಾ, ಇದು ಕೂಡ ನಮ್ಮನೇನೆ ಅಲ್ವಾ,
ನಮ್ಮನೆ ಇದು ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಚಂದನ ಹೇಳ್ತಾಳೆ, ನಾವು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಗಂಧದ ಗುಡಿ ಇದ್ದದ್ದೇ ಬೇರೆ, ಆದರೆ ದೇವಸ್ಥಾನದಿಂದ ಬಂದಾದ್ಮೇಲೆ ಈ ಶ್ರೀಗಂಧದ ಗುಡಿ ನನಗೆ ಬೇರೆ ರೀತಿ ಕಾಣಿಸ್ತಾ ಉಂಟು. ಎಲ್ಲ ದೇವರ ಕೃಪೆ, ಆ ತಾಯಿ ಅನುಗ್ರಹ ಈ ಮನೆ ಮೇಲೆ ಯಾವತ್ತೂ ಇರ್ತದೆ. ಅಷ್ಟೇ ಅಲ್ಲ, ನಾನು ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡ್ತೇನೆ, ಏಕೆಂದರೆ ಈ ಮನೆ ನೆಲೆ ಕೊಟ್ಟಿದ್ದೆ ನನಗೆ ಹರಿಯವರೇ. ಅಷ್ಟೇ ಅಲ್ಲ, ಈ ಮನೆ ಬಂದ ಮೇಲೆ ನಾನು ಎಷ್ಟು ಖುಷಿಯಾಗಿದ್ದೇನೆ ಅಂತ ನಂಗೆ ಗೊತ್ತಿದೆ. ನಾನು ನಮ್ಮನೇಲಿರುವಾಗ ತುಂಬಾ ನಾನು ಪಂಜರದಲ್ಲಿರೋ ಗಿಳಿ ಥರ ಇದ್ದೆ, ಆದರೆ ಇಲ್ಲಿ ತುಂಬಾ ಖುಷಿಯಾಗಿದೆ ಹರಿಯವರೇ ಅಂತ ಹೇಳ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ನಾವು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಶ್ರೀಗಂಧದ ಗುಡಿ ಇದ್ದದೇ ಬೇರೆ, ಆದರೆ ಅಲ್ಲಿಂದ ಬಂದಾದಮೇಲೆ ನನಗೆ ಯಾಕೋ ಇಲ್ಲಿ ತುಂಬಾ ಪಾಸಿಟಿವ್ ವೈಬ್ ಬರ್ತಾ ಇದೆ, ಏನೋ ಬದಲಾಗಿದೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ದೇವಕೃಪೆ ಈ ಮನೆ ಮೇಲೆ ಯಾವತ್ತೂ ಇದೆ ಅಂತ ನಂಗೆ ಅನಿಸ್ತಾ ಇದೆ ಹರಿಯವರೇ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ರೀ, ನೀವು ನನಗೆ ಹೇಗೆ ಸಿಕ್ಕಿದ್ರಿ, ಯಾಕೆ ಸಿಕ್ಕಿದ್ರಿ ಒಂದೂ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ನೀವು ನನ್ನ ಲೈಫಲ್ಲಿ ಬಂದ ಮೇಲೆ ನಂಗೆ ತುಂಬಾ ಒಳ್ಳೆಯದಾಗಿದೆ. ಅಷ್ಟೇ ಅಲ್ಲ, ಎಲ್ಲರೂ ಮದುವೆ ಆದಮೇಲೆ ಅವ್ರ ಮಗನ ತಾಯಿಯಿಂದ ದೂರ ಮಾಡ್ಲಿಕ್ಕೆ ನೋಡ್ತಾರೆ, ಆದರೆ ನೀವು ನನ್ನಮ್ಮನ ಪರಿಚಯ ಮಾಡಿಕೊಟ್ರಿ, ನನ್ನಮ್ಮನ ನಂಗೆ ತೋರಿಸಿದ್ರಿ. ನಾನು ಹೇಗ್ರಿ ನಿಮಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ಒಂದು ವೇಳೆ ನೀವು ಇಲ್ಲದಿದ್ದರೆ ನಾನು ಒಬ್ಬಂಟಿ ಆಗ್ತಿದ್ದೇನೋ ಚಂದನ ಅವರೇ. ನಾನು ನಿಮಗೆ ಎಷ್ಟಂತ ಥ್ಯಾಂಕ್ಸ್ ಹೇಳಿ, ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಅವ್ನು ತುಂಬ ಎಮೋಷ್ನಲ್ ಆಗ್ತಾನೆ. ಆವಾಗ ಚಂದನ ಹೇಳ್ತಾಳೆ, ನೋಡಿ ಹರಿ ಅವರೇ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಋಣ ತೀರಿಸೋದೇನಿದೆ ಅದರಲ್ಲಿ? ನಾನು ಕೂಡ ಈ ಮನೆಯವಳೆ, ನಾನು ಕೂಡ ಗಂಧದ ಗುಡಿ ಫ್ಯಾಮಿಲಿಯವಳೆ ಅಲ್ವಾ? ಹಾಗಿರುವಾಗ ಈ ಮನೆಗೆ ಒಳ್ಳೆಯದಕ್ಕೋಸ್ಕರ ನಾನು ಸೇವೆ ಮಾಡೋದು ನನ್ನ ಕರ್ತವ್ಯ ಕೂಡ ಹೌದು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ, ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಸಾಕು ಬಿಡಿ, ನೀವು 99% ತಮಾಷೆ ಮಾಡ್ತೀರಾ, ಅದೇ ಚಂದ, 1% ಮಾತ್ರ ಅಂತ ಹೇಳಿ ಅವ್ನ ಕೆನ್ನೆ ಸವರಿ ಹೋಗ್ತಾಳೆ. ಆವಾಗ ಹರಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಹರಿ ಹೇಳ್ತಾನೆ, ಚಂದನ ಅವರೇ, ಇವತ್ತು ನಾನೇ ನಿಮ್ಮನ್ನು ಆಫೀಸಿಗೆ ಬಿಡಲಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಬೇಡ ಹರಿ, ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಇಲ್ಲ ರೀ, ನಂಗೆ ಯಾಕೋ ನಿಮ್ಮನ್ನು ಆಫೀಸಿಗೆ ಬಿಡಬೇಕು ಅಂತ ಅನಿಸ್ತಿದೆ, ಪ್ಲೀಸ್ ರೀ, ಬೇಡ ಅಂತ ಹೇಳಿಬಿಡಿ ಪ್ಲೀಸ್ ರೀ ಅಂತ ಒತ್ತಾಯ ಮಾಡ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯಿತು ಬಿಡಿ ಹರಿ, ಹಾಗೆ ಮಾಡಿ, ಆಫೀಸಿಗೆ ನನ್ನನ್ನು ಇವತ್ತು ನೀವೇ ಬಿಡಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕಂಠಿ ವೈಭವಿಗೆ ಕಾಲ್ ಮಾಡ್ತಾಳೆ. ವೈಭವಿ ತುಂಬ ಬೇಜಾರಲ್ಲಿರ್ತಾಳೆ. ಆಗ ಕಂಠಿ ಹೇಳ್ತಾನೆ, ಯಾಕೆ ವೈಭವಿ ಸ್ವಲ್ಪ ಬೇಜಾರಲ್ಲಿದೆಯಾ, ಏನಾದರೂ ಆಯ್ತಾ ನಿನ್ನೆ ರಾತ್ರಿ ಅಂತ ಹೇಳ್ತಾನೆ. ಆವಾಗ ವೈಭವಿ ಹೇಳ್ತಾಳೆ, ನಾನು ಏನು ಹೇಳಲಿ ಕಂಠಿ, ನನಗೆ ಎಷ್ಟು ಸಲ ಹೇಳಿದೆ ಬೇಗ ಮದುವೆ ಆಗೋಣ ಅಂತ ಹೇಳಿ, ಆದರೆ ನನ್ನ ಮಾತೇ ಕೇಳ್ತಿಲ್ಲ. ಮುತ್ತು ಅಣ್ಣನ ಮದುವೆ ಆದಮೇಲೆ ಆಗ್ತೇನಂತ ಹೇಳ್ತಿದ್ಯಾ, ಈಗ ನೋಡು ನಾನು ಸುಳ್ಳು ಹೇಳಿದ್ದೇನಂತ ಗೊತ್ತಾಗಿ ಮತ್ತೆ ಅವರು ಮಂಜಣ್ಣನ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಲಿ, ಎಷ್ಟಂತ ತಪ್ಪಿಸ್ಕೊಳ್ಳಿ, ಎಷ್ಟಂತ ಕಾರಣ ಹೇಳಲಿ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಮನೆಯವ್ರನ್ನ ಎಷ್ಟಂತ ಎದುರು ಹಾಕ್ಕೊಳ್ಳಿ ನಾನು? ನೋಡ್ಕಂಡು ನಿನಗಂತೂ ನನ್ನ ಕಷ್ಟ ಅರ್ಥನೇ ಆಗಲ್ಲ, ಏನೇ ಇದ್ರೂ ನಾನೇ ಒದ್ದಾಡ್ತೇನೆ ಬಿಡು ಅಂತ ಹೇಳಿ ಬೇಜಾರಲ್ಲಿ ಫೋನ್ ಕಟ್ ಮಾಡ್ತಾಳೆ. ಇನ್ನು ಕಂಠಿಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿರಲ್ಲ. ಇನ್ನು ವೈಭವಿಗೆ ಮುತ್ತು ಸಿಗ್ತಾನೆ. ಇನ್ನು ಮುತ್ತು ಹತ್ರ ವೈಭವಿ ಹೇಳ್ತಾಳೆ, ನಮ್ಮ ಮದುವೆಗೆ ಅಡ್ಡಿ ಇರೋದು ನೀವೇ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಅಂದರೆ ಏನೆಲ್ಲ ಆಗುತ್ತೆ, ಮುತ್ತಿಗೆ ವೈಭವಿಯಿಂದ ಬೇಜಾರಾಗುತ್ತಾ, ವೈಭವಿಯಿಂದ ಮುತ್ತಿಗೆ ಅವಮಾನ ಆಗುತ್ತಾ, ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.